ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಮ್ಮ ರಾಜ್ಯವನ್ನು ಆಳಿದಂತ ಮನೆತನಗಳಲ್ಲಿ ಒಂದು ಹೆಮ್ಮೆಯ ಮನೆತನ ಅಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ಗುರುತಿಸ್ತೀವಿ. ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದ ಇತಿಹಾಸವನ್ನ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಒಂದು ಪ್ರಾಚೀನ ಕರ್ನಾಟಕದ ಇತಿಹಾಸ, ಮಧ್ಯಯುಗೀನ ಕರ್ನಾಟಕದ ಇತಿಹಾಸ, ಆಧುನಿಕ ಕರ್ನಾಟಕದ ಇತಿಹಾಸ. ಆದರೆ ರಿಯಲ್ ಆಗಿ ಮಧ್ಯಯುಗೀನ ಕರ್ನಾಟಕದ ಇತಿಹಾಸ ಆರಂಭಗೊಳ್ಳುವುದು ವಿಜಯನಗರ ಸಾಮ್ರಾಜ್ಯದಿಂದನೇ ಆರಂಭ ಆಗ್ತದೆ. ಮಧ್ಯಯುಗೀನ ಕರ್ನಾಟಕದ ಇತಿಹಾಸದಲ್ಲ, ಇದು ಎಲ್ಲಿಂದ ಆರಂಭ ಆಗುತ್ತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಿಂದ ಆರಂಭ ಆಗ್ತದೆ. ಯಾಕೆ ವಿಜಯನಗರ ಸಾಮ್ರಾಜ್ಯ ಹುಟ್ಟಿಕೊಂಡಿತು? ಕ್ವಶನ್ ಕೇಳಿದ್ದಾನೆ. ವಿಜಯನಗರ ಸಾಮ್ರಾಜ್ಯ ಜನ್ಮ ತಾಳುವಾಗ ಉತ್ತರ ಭಾರತವನ್ನ ಯಾರು ಆಳ್ತಿದ್ರು ಅಂತ ಕ್ವಶನ್ ಕೇಳ್ಯಾನ. ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಜನ್ಮ ತಾಳಿದಾಗ ಉತ್ತರ ಭಾರತವನ್ನ ಯಾರು ಆಳ್ತಿದ್ರು? ಮೊಹಮ್ಮದ್ ಬಿನ್ ತುಘಲಕ್ ಆಳ್ತಿದ್ದ. ಅಲ್ಲಾವುದ್ದೀನ್ ಖಿಲ್ಜಿ ಆಳ್ವಿಕೆ ಮಾಡ್ತಿದ್ದ. ಖಿಲ್ಜಿ ಆಳ್ತಿದ್ದ. ಫಿರೋಜ್ ಶಾ ತುಘಲಕ್ ಆಳ್ತಿದ್ದ. ಗಿಯಾಸುದ್ದೀನ್ ಬಲ್ಬನ್ ಆಳ್ತಿದ್ದ. ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಜನ್ಮ ತಾಳಿದಾಗ ಉತ್ತರ ಭಾರತವನ್ನು ಯಾರು ಆಳ್ತಿದ್ರು ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾದಂತ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್ ಆಳ್ತಿದ್ದ. ನೋಡಿ, ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಮಾಡ್ತಿದ್ದ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕಂದ್ರೆ ಮೊಹಮ್ಮದ್ ಬಿನ್ ತುಘಲಕನ ಕಾಲಾವಧಿ 1325ರಿಂದ 1351ರವರೆಗೆ. 1325ರಿಂದ 1351ರವರೆಗೆ ಮೊಹಮ್ಮದ್ ಬಿನ್ ತುಘಲಕನ ಕಾಲಾವಧಿ. ಆ ಮೊಹಮ್ಮದ್ ಬಿನ್ ತುಘಲಕನ ಕಾಲಾವಧಿಯಲ್ಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಆಗ್ತದೆ. ಆ ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಜನ್ಮ ತಾಳಿದಂತ ಒಂದು ಮನೆತನ ಯಾವುದಂದ್ರ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಕರೀತೀವಿ. ವಿಜಯನಗರ ಸಾಮ್ರಾಜ್ಯ ಯಾವ ಉದ್ದೇಶಕ್ಕಾಗಿ ಹುಟ್ಟಿತು ಅಂತಂದ್ರೆ ಉತ್ತರ ಭಾರತದಲ್ಲಿ ಮೊಹಮ್ಮದಿಯರ ಆಳ್ವಿಕೆಯನ್ನ ತಡೆಗಟ್ಟುವ ಸಲುವಾಗಿ. ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿ ವಿಜಯನಗರ ಸಾಮ್ರಾಜ್ಯದ ಕಾಲಾವಧಿ 1336ರಿಂದ 1646ರವರೆಗೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿತು. ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಮನೆತನಗಳ ಸಂಖ್ಯೆ ಎಷ್ಟಂದ್ರೆ 4 ಮನೆತನಗಳು ಆಳ್ವಿಕೆ ಮಾಡ್ತವೆ. 4 ಮನೆತನಗಳು ಯಾವಂದ್ರ, ಒಂದು ಸಂಗಮ ಮನೆತನ, ಸಾಳುವ ಮನೆತನ, ತುಳುವ ಮನೆತನ, ಅರವೀಡು ಮನೆತನ. ನೋಡಿ, ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಮನೆತನಗಳ ಸಂಖ್ಯೆ ಎಷ್ಟಂದ್ರೆ 4 ಮನೆತನಗಳು ಆಳ್ವಿಕೆ ಮಾಡ್ತವೆ. ಒಂದು ಸಂಗಮ, ಸಾಳುವ, ತುಳುವ, ಅರಿವೀಡು ಮನೆತನಗಳು. ಸಂಗಮ ಮನೆತನದ ಕಾಲಾವಧಿ 1336ರಿಂದ 1480ರವರೆಗೆ. ಸಾಳುವ ಮನೆತನ 1480ರಿಂದ 1505ರವರೆಗೆ. ತುಳುವ ಮನೆತನ 1505ರಿಂದ 1570ರವರೆಗೆ. ಅರವೀಡು ಮನೆತನ 1570ರಿಂದ 1646ರವರೆಗೆ. ಈ 4 ಮನೆತನಗಳಲ್ಲಿ ಶ್ರೀಕೃಷ್ಣ ದೇವರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? 4 ಮನೆತನಗಳಲ್ಲಿ ಶ್ರೀಕೃಷ್ಣ ದೇವರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ಶ್ರೀಕೃಷ್ಣ ದೇವರಾಯ
ಶ್ರೀಕೃಷ್ಣ ದೇವರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನಂದ್ರ ತುಳುವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ ನೋಡಿ. ಶ್ರೀಕೃಷ್ಣ ದೇವರಾಯ ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾನಂದ್ರ ತುಳುವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ. ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದು? ವಿಜಯನಗರ ಸಾಮ್ರಾಜ್ಯವನ್ನ ಅತಿ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದಂದ್ರ ಸರಿಯಾದಂತ ಉತ್ತರ ಸಂಗಮ ಮನೆತನ ನೋಡಿ. ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ಮನೆತನ ಯಾವುದಂದ್ರ ಸಂಗಮ ಮನೆತನ. ವೆರಿ ವೆರಿ ಇಂಪಾರ್ಟೆಂಟ್. ಸಂಗಮ ಮನೆತನ. ಒಂದನೇ ದೇವರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ಒಂದನೇ ದೇವರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ಒಂದನೇ ದೇವರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನಂತಂದ್ರೆ ಸಂಗಮ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ ನೋಡಿ. ಒಂದನೇ ದೇವರಾಯ. ಒಂದನೇ ದೇವರಾಯ. ವಿರೂಪಾಕ್ಷರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ವಿರೂಪಾಕ್ಷರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ವಿರೂಪಾಕ್ಷರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ? ವಿರೂಪಾಕ್ಷರಾಯ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನಂದ್ರ ಸಂಗಮ ಮನೆತನಕ್ಕೆ ಸಂಬಂಧಪಟ್ಟಿದ್ದಾನೆ ನೋಡಿ. ಸಂಗಮ ಮನೆತನ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ವಿಜಯನಗರ ಸಾಮ್ರಾಜ್ಯವನ್ನ 4 ಮನೆತನಗಳ ಆಳ್ವಿಕೆ ಮಾಡ್ತವೆ. ಯಾವ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಜನ್ಮ ತಾಳಿತ್ತು? ಕಾಳಿ ನದಿಯ ದಡದ ಮೇಲೆ, ವರದಾ ನದಿಯ ದಡದ ಮೇಲೆ, ತುಂಗಭದ್ರಾ ನದಿಯ ದಡದ ಮೇಲೆ, ಶರಾವತಿ ನದಿಯ ದಡದ ಮೇಲೆ. ಯಾವ ನದಿಯ ದಡದ ಮೇಲೆ ಈ ಸಾಮ್ರಾಜ್ಯ ಜನ್ಮ ತಾಳಿತ್ತು? ವೆರಿ ಗುಡ್. ಎಸ್, ತುಂಗಭದ್ರಾ ನದಿಯ ದಡದ ಮೇಲೆ ಈ ಸಾಮ್ರಾಜ್ಯ ಜನ್ಮ ತಾಳ್ತದೆ. ವಿಜಯನಗರ ಸಾಮ್ರಾಜ್ಯವು ತುಂಗಭದ್ರಾ ನದಿಯ ದಡದ ಮೇಲೆ ಸಾಮ್ರಾಜ್ಯ ಜನ್ಮ ತಾಳಿತ್ತು. ಹಾಗಾದ್ರೆ ತುಂಗಭದ್ರಾ ನದಿಯ ದಡದ ಮೇಲೆ ನಿರ್ಮಾಣಗೊಂಡ ಪ್ರಸಿದ್ಧವಾದ ನಗರ ಯಾವುದು? ತುಂಗಭದ್ರಾ ನದಿಯ ದಡದ ಮೇಲೆ ನಿರ್ಮಾಣಗೊಂಡ ಪ್ರಸಿದ್ಧವಾದ ನಗರ ಹಂಪಿ. ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ಟಿದವರು ಯಾರು? ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ಟಿದವರು ಯಾರು ಅಂತಂದ್ರೆ ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ಟಿದವರು 3ನೇ ವೀರಬಲ್ಲಾಳ. 3ನೇ ವೀರಬಲ್ಲಾಳ ಯಾಕ ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ಟಿದ ಅಂದ್ರ ಆ ಹೊಯ್ಸಳ ಮನೆತನದ ಅರಸನಾಗಿರುವಂತ 3ನೇ ವೀರಬಲ್ಲಾಳನ ಮೇಲೆ ಉತ್ತರ ಭಾರತದ ಮಮ್ಮದಿಯರು ಪದೇ ಪದೇ ದಾಳಿ ಮಾಡ್ತಾ ಇರ್ತಾರೆ. ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಘಲಕನ ದಾಳಿಯಾಗಿರಬಹುದು, ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯಾಗಿರಬಹುದು. ಆ ದಾಳಿಗಳನ್ನ ತಾಳಲಾರದೆ ನಾನು ಬ್ಯಾಡಪ್ಪ, ಇಲ್ಲಿ ನಾನು ಇರೋದು ಕಷ್ಟ ಆಗ್ತದ ಅಂತೇಳಿ ಆ ಚಿಕ್ಕಮಗಳೂರು ಜಿಲ್ಲೆಯ ಸೊಸೆಯೂರು ಅನ್ನುವಂತ ಗ್ರಾಮವನ್ನು ಬಿಟ್ಟು ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ಟಿದ. ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ತಾನೆ. ನನ್ಗೆ ಬೇಡ, ಇಲ್ಲಿ ನನಗೆ ಬೇಜಾರಾಗಿದೆ, ಈ ಭಾಗದಲ್ಲಿ ನಾ ಇರುವುದಿಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟು ಎಲ್ಲಿಗೆ ಬಂದ ಅಂತಂದ್ರೆ ತುಂಗಭದ್ರಾ ನದಿಯ ದಡದ ಮೇಲೆ ಬಳ್ಳಾರಿಯಲ್ಲಿ ಹಂಪಿ ಎಂಬ ಸುಂದರವಾದ ನಗರವನ್ನು ಕಟ್ತಾನೆ. ಆದ್ರ ಒಂದು ನೋವಿನ ಸಂಗತಿ ಏನು ಅಂದ್ರೆ ಯಾವ ಭಯಕ್ಕೆ ಅವನು ಅಂಜಿದ್ನೋ, ಯಾವ ಭಯ ಆತನಿಗೆ ಮೇಲಿಂದ ಮೇಲೆ ಕಾಡ್ತಿತ್ತೋ ಆ ಸಂದರ್ಭದಲ್ಲಿ ಮದುರೈ ಸುಲ್ತಾನನಾಗಿರುವಂತ ಗಿಯಾಸುದ್ದೀನ್ ಅನ್ನುವಂತ ವ್ಯಕ್ತಿ, ಆ ಮದುರೈ ಸುಲ್ತಾನನಾಗಿರುವಂತ ಗಿಯಾಸುದ್ದೀನ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಈತನಿಗೆ ಸನ್ಮಾನ ಮಾಡುವ ನೆಪದಲ್ಲಿ ಅವನು ಕರ್ಕೊಂಡು ಹೋಗಿ ಅವನನ್ನು ಕೊಲೆ ಮಾಡ್ತಾನೆ. ಛಿದ್ರವಾಗಿ ತನ್ನನ್ನ ಹಿಂಸೆ ಮಾಡ್ತಾನೆ. ಆ ಹಿಂಸೆಯನ್ನ ತಾಳಲಾರದೆ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂತ ವ್ಯಕ್ತಿಗಳು ಇಷ್ಟಿದಾನೆ, ಏನೋ ತಾಳಿವಿ, ಏನು ಮುಂದೆ ತಾಳಕ್ಕಾಗಲ್ಲ, ನಿಮದರಾಲಿ ನಮದಾರ ಬಂದು ಬಿಡಲಿ ಅಂತೇಳಿ ದಕ್ಷಿಣ ಭಾರತದಲ್ಲಿ ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಎಂಬ ನಗರದಲ್ಲಿ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂತ ವ್ಯಕ್ತಿಗಳು ಸಂಗಮನ ಮಕ್ಕಳೋರು. ಆ ಸಂಗಮನ ಮಕ್ಕಳಾಗಿರುವಂತ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂತ ವ್ಯಕ್ತಿಗಳು
ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವ ಉದ್ದೇಶ ಏನು ಅಂದ್ರೆ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ. ಅಲ್ಲ, ಈ ವಿಜಯನಗರ ಸಾಮ್ರಾಜ್ಯ ಯಾವ ನದಿಯ ದಡದ ಮೇಲೆ ಜನ್ಮ ತಾಳಿತು ಅಂತ ಕ್ವಶನ್ ಕೇಳಿದ್ರೆ ತುಂಗಭದ್ರಾ ನದಿಯ ದಡದ ಮೇಲೆ ಜನ್ಮ ತಾಳಿತು. ತುಂಗಭದ್ರಾ ನದಿಯ ದಡದ ಮೇಲೆ ಜನ್ಮ ತಾಳಿದೆ. ನೋಡಿ, ವಿಜಯನಗರ ಸಾಮ್ರಾಜ್ಯ ಸಂಗಮ, ಸಾಳುವ, ತುಳು, ಅರಿವಿಡ ಮನೆತನಗಳು. ಈ ಸಾಮ್ರಾಜ್ಯ ರಾಜಧಾನಿ ಯಾವ್ದಾಗಿತ್ತಂದ್ರೆ ಈ ಸಾಮ್ರಾಜ್ಯದ ರಾಜಧಾನಿ ಹಂಪಿ. ಹಂಪಿ ಇವರ ರಾಜಧಾನಿಯಾಗಿತ್ತು. ಪಾಯಿಂಟ್ ನಂಬರ್ 1 ಹಂಪಿ. ಪ್ರಾರಂಭದಲ್ಲಿ ಆನೆಗುಂದಿ ಇತ್ತು. ಆನೆಗುಂದಿ ಆದ ಮೇಲೆ ಹಂಪಿ ಆದ ಮೇಲೆ ಪೆನಗೊಂಡ ಅನ್ನುವಂಥದ್ದು ಪೆನಗೊಂಡ ಎಂಬುದು ಇವರ ರಾಜಧಾನಿಯಾಗಿತ್ತು. ಹಂಪಿ, ಆನೆಗುಂದಿ, ಪೆನಗೊಂಡ ಇವರ ರಾಜಧಾನಿಗಳನ್ನು ನೋಡ್ತೀವಿ. ಹಂಪಿ, ಆನೆಗುಂದಿ, ಪೆನಗೊಂಡ ಇವರ ರಾಜಧಾನಿಗಳಾಗಿತ್ತು. ನಿರ್ದಿಷ್ಟವಾದ ಸ್ಥಳದಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬರುತ್ತದೆ. ಆಕ್ಚುಲಿ ಏನಾಗ್ತದಂದ್ರೆ ದಂತಕಥೆ ಹೇಳ್ತದ. ದಂತಕಥೆಯ ಪ್ರಕಾರ ಬೇಟೆ ನಾಯಿ ಒಂದು ಮಲವನ್ನು ಅಟ್ಟಿಸಿಕೊಂಡು ಹೋಗ್ತದೆ. ಆ ಹೋಗುವಂತ ಸಮಯದಲ್ಲಿ ಮೊಲ ಒಂದು ಸ್ಥಳದಲ್ಲಿ ನಿಲ್ತದೆ. ನಿಂತು ವಾಪಸ್ ಮಲ ಏನ್ ಮಾಡ್ತದ, ನಾಯಿ ಕಡೆ ನೋಡ್ಲಕ್ ಶುರು ಮಾಡ್ತದ. ನಾಯಿ ಮಲಕ್ ಗಂಜಿ ಬಿಡ್ತದ, ಅಪ್ಪೋ ಏನೋ ಮಾಡಂಗಾದ ಅಂತ ಹೇಳಿ ಆ ನಾಯಿ ಓಡಕ್ ಶುರು ಮಾಡುವಂತ ಸಮಯದಲ್ಲಿ ಮಲ ಓಡಕ್ ಶುರು ಮಾಡ್ತದ. ಅದಕ್ಕೆ ನಿರ್ದಿಷ್ಟ ಜಾಗದಲ್ಲಿ ಒಂದು ಮಲವನ್ನು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಯಾವ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ನೆನ್ಪಿಡಿ. ಯಾಕದು ಗಂಭೀಚಿತ್ರ ಅಸಹ್ಯ ಮಾಡ್ಕೊತ. ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅಂದ್ರ ವಿಜಯನಗರ ಸಾಮ್ರಾಜ್ಯ. ಇಲಿಯೊಂದು ಬೆಕ್ಕನ, ಅದು ಸಣ್ಣ ಇಲಿ ಬೆಕ್ಕನ್ನ ಅಟ್ಟಿಸ್ಕೊಂಡು ಹೋಗ್ಬಿಟ್ರೆ ಬೆಕ್ಕ ಸತ್ಯವಪ್ಪ ಅಂತ ಹೊಡೆದೆ ಅಂತ. ಇಲಿಯೊಂದು ಬೆಕ್ಕನ್ನ ಅಟ್ಟಿಸಿಕೊಂಡು ಹೋದ ಘಟನೆ ಕೆಳದಿ ಮನೆತನ. ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ. ಯಾರವ ನೀ ಮಲ? ನಿಮ್ಮ ನಾಯಕ ಮಲ ಅದು. ನಾ ಮಲ ಆದ್ರೆ ನೀ ನಾಯನು ಅನ್ಬಾರದಪ್ಪ ಹಂಗಲ್ಲ. ಅಮಾಸಿ ರವಿವಾರ ಅಮಾಸಿ ಅದ ಯಾಕೆ ಅನ್ನೋದು ನಾ ಮಲ ನೀ ಆಯ್ನಿ ಸುಂದರು. ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂದ್ರೆ ಹಂಪಿ. ಇವರ ರಾಜಧಾನಿ ಹಂಪಿ. ಈ ಮನೆತನದ ಸ್ಥಾಪಕ ಯಾರಂದ್ರೆ ಹಕ್ಕರಾಯ. ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು. ಮುದ್ದಣ್ಣ ನೆನ್ಪಿಡಿ. ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹಂಪಿ ಎಂಬ ಸ್ಥಳದಲ್ಲಿ. ಸಂಗಮ, ಸಾಳುವ, ತುಳು, ಅರಿವಿಡ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತವೆ. ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಅಂದ್ರೆ ಲಾಂಛನ ಎಡಮುಖ ವರಹ. ಬಲಮುಖ ವರಹ ಅಂದ್ರ ಬಾದಾಮಿ ಚಾಲುಕ್ಯರು. ಎಡಮುಖ ವರಹ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ನೆನ್ಪಿಡಿ. ಬಲಮುಖ ಬ ಅಂದ್ರ ಬಾದಾಮಿ ಅಂತ ನೆನ್ಪಿಡಿ. ಬಲಮುಖ ವರಹ ಅಂತಂದ್ರೆ ಬಾದಾಮಿ ಚಾಲುಕ್ಯರು. ಎಡಮುಖ ವರಹ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ. ಇದು ಕ್ವಶನ್ ಆಗಿದೆ. ಎಡಮುಖ ವರಹ ಇದು ಯಾರ ರಾಜ್ಯ ಲಾಂಛನ ಅಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನವಾಗಿದೆ. ಇನ್ನ ವಿಜಯನಗರ ಸಾಮ್ರಾಜ್ಯದ ರಾಜ್ಯಗುರು ಯಾರು ಅಂತಂದ್ರೆ ಯಾರು? ಈ ಮನೆತನದ ರಾಜ್ಯಗುರು, ಈ ಮನೆತನವನ್ನು ಬೆಂಬಲಿಸಿದವರು. ಶಬಾಷ್, ವೆರಿ ಗುಡ್. ವಿದ್ಯಾರಣ್ಯರು. ಗುರು ವಿದ್ಯಾರಣ್ಯ ಈ ಮನೆತನದ ಗುರುಗಳಾಗಿದ್ದಾರೆ. ಎಡಮುಖ ವರಹ ರಾಜ್ಯ ಲಾಂಛನ. ಇದು ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ. ಈ ಮನೆತನಕ್ಕೆ ಯಾಕೆ ಸಂಗಮ ಅಂತ ಹೆಸರು ಕೊಟ್ಟರು ಅಂದ್ರ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅವರ ತಂದೆ ಯಾರಂದ್ರ ಸಂಗಮ. ಆ ಉದ್ದೇಶಕ್ಕಾಗಿ ಮನೆತನಕ್ಕೆ ಸಂಗಮ ಎಂದು ಹೆಸರಿಸಲಾಯಿತು ಅಂತ ಬಹಳ ಸ್ಪಷ್ಟವಾಗಿ ಕೇಳ್ತಾನೆ. ವಿಜಯನಗರ ಸಾಮ್ರಾಜ್ಯದ ಉದ್ದೇಶ ಏನಂದ್ರ ಹಿಂದೂ ಧರ್ಮದ ರಕ್ಷಣೆ. ನೆನಪಿಡಿ. ಯಾವ ಹಾಕಲಕ್ ಹೋಗ್ಬೇಡ್ರಿ. ಏನಪ್ಪಾ ಹಿಂಗ್ಯಾಕ್ ಕೇಳ್ತಾನೆ ಎಕ್ಸಾಮ್ ಕಂತ ಏನು ಇಲ್ಲ, ನಿಸ್ಸಂದೇಹ ಇಲ್ಲ. ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ. ದಕ್ಷಿಣ ಭಾರತದಲ್ಲಿ ಮೊಹಮ್ಮದಿಯರ ದಾಳಿಯಿಂದ ತತ್ತರಿಸಿ ಹೋಗಿರುವಂತ ಹಿಂದೂ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡುವ ಸಲುವಾಗಿ ಹುಟ್ಟಿಕೊಂಡಂತ ಮನೆತನವೇ ವಿಜಯನಗರ ಸಾಮ್ರಾಜ್ಯ. ಸಾಕಷ್ಟು ಬಾರಿ ಎಕ್ಸಾಮ್ ಕ್ವಶನ್ ಕೇಳೋಣ.
ಅದೇ ಕೀ ಆನ್ಸರ್ ಇದೆ. ಸರಿಯಾಗಿರುವಂತ ಉತ್ತರ ಹಿಂದೂ ಧರ್ಮದ ರಕ್ಷಣೆ ಅಂತ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂತ ಕ್ವಶನ್ ಕೇಳ್ತಾನೆ. ಅತ್ಯಂತ ಪ್ರಸಿದ್ಧ ದೊರೆ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಈ ಮನೆತನದ ಅತ್ಯಂತ ಪ್ರಸಿದ್ಧವಾಗಿರುವಂತ ದೊರೆ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧವಾಗಿರುವಂತ ದೊರೆ ಯಾರಂದ್ರ ಶ್ರೀಕೃಷ್ಣ ದೇವರಾಯ ಈ ಒಂದು ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಭೇಟಿ ಕೊಟ್ಟಂತ ಕವಿಗಳು ನೋಡಿದಾಗ ಸರಿಸುಮಾರು 7 ಜನ ಭೇಟಿ ಕೊಟ್ಟಿದ್ದಾರೆ. 7 ಜನ. ಆ 7 ಜನರಲ್ಲಿ ಮೊದಲ ವ್ಯಕ್ತಿ ಯಾರಂದ್ರೆ ನಿಖಿಲೋ ಕೌಂಟಿ. ನಿಖಿಲೋ ಕೌಂಟಿ. ಎರಡನೇ ವ್ಯಕ್ತಿ ಯಾರಂದ್ರ ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್. ಮೂರನೇ ವ್ಯಕ್ತಿ ಯಾರಂದ್ರ ನಿಕಿಟಿನ್. 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 ನಾಲ್ಕನೇ ವ್ಯಕ್ತಿ ಯಾರಂದ್ರ ಡೊಮಿಂಗೋ. ಡುರೆಟ್ ಬಾರ್ಬೋಸ್. ಡುರೆಟ್ ಬಾರ್ಬೋಸ್. ಡೊಮಿಂಗೋ ಪಯಾಸ್. ಡೊಮಿಂಗೋ ಪಯಾಸ್. ಡೊಮಿಂಗೋ ಪಯಾಸ್. ನ್ಯೂನಿಚ್. ನ್ಯೂನಿಚ್. ಸೀಸರ್ ಫೆಡ್ರಿಸ್. ಸೀಸರ್ ಫೆಡ್ರಿಸ್. ಡೇಟ್ ಬಕೊಂಬಿಡಿ. 1421, 1443, 1470, 1514, 1520, 1535, 1600, 1567. ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂತ ಕ್ವಶನ್ ಕೇಳ್ತಾನೆ. ಒಂದನೇ ದೇವರಾಯ. ಒಂದನೇ ದೇವರಾಯ. ಎರಡನೇ ದೇವರಾಯ. ಎರಡನೇ ದೇವರಾಯ. ವಿರೂಪಾಕ್ಷರಾಯ. ವಿರೂಪಾಕ್ಷರಾಯ. ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ. ಸೇಮ್ ಶ್ರೀಕೃಷ್ಣ ದೇವರಾಯ. ನ್ಯೂನಿಚ್. ಅಚ್ಯುತರಾಯ. ಅಚ್ಯುತರಾಯ. ಸೀಸರ್ ಫೆಡ್ರಿಸ್. ಸದಾಶಿವರಾಯ. ಸದಾಶಿವರಾಯ. ಬರ್ಕೊಳ್ಳಿ ಎಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಇಟಲಿ, ಪರ್ಷಿಯಾ ಏನ್ ಜಿಗದಾಡಿ ಕೇಳಿದ್ರು ಕೂಡ ಹಿಂಗೆ ಕೇಳ್ತಾನ. ಮತ್ತೆ ರಷ್ಯಾ, ಪೋರ್ಚುಗಲ್. ಪೋರ್ಚುಗಲ್. ನ್ಯೂನಿಚ್ ಅಚ್ಯುತರಾಯ. ಪೋರ್ಚುಗಲ್. ಸೀಸರ್ ಫೆಡ್ರಿಸ್. ಇಟಲಿ. ಯಾವ ದೇಶದವ ಬಂದ, ಯಾವ ಮನೆತನಕ್ಕೆ ಭೇಟಿ ಕೊಟ್ಟ ಅಂತ ಕ್ವಶನ್ ಕೇಳ್ತಾನೆ. ಗಪ್ಪಿರಿ ಅನ್ನೋರು ಯಾರು? ಗಪ್ಪಿರಿ ಯಾಕದು? ಬರ್ಕೋ, ನಾ ಸುಮ್ ಕುಂದಿರ್ತೀನಿ. ತಮ್ಮ ಇರ್ಲಿ ಅನ್ನೋರು ಕಮೆಂಟ್ ಒಂದು. ಅವಾಗ ಏನೋ ಬರ್ಕೋತಿರ್ತಾವ, ಕೆಲವು ಗಾಬರಿಯಾಗಿ ಆ ಕಮೆಂಟ್ ಓದ್ಕೊ ಸುಮ್ ಕುಂದಿರ್ಬೇಕಲ್ಲ. ಅಮಾವಾಸ್ಯೆ ಆಯ್ತಾರ, ಅಮಾವಾಸ್ಯೆ ಅದ, ಗಾಡಿ ಪಾಡಿ ಪೂಜೆ ಮಾಡ್ಬೇಕು ನಾವು. ಆ ಕಡೆ ಅರ್ಜೆಂಟ್ ಆ ಕಡೆ ಸುಮ್ ಪಟ ಪಟ ಬರ್ಕೊಳದ್ ಬಿಟ್ಟು ಸುಮ್ ರವಿವಾರ ಅಮಾವಾಸ್ಯೆ ಅದ, 6 ಗಂಟೆಗೆ ಚಲೋ ಬರ್ತದ, 6ರಿಂದ 7 ಸುಮಾರ. ಈ ಸುಮಾರದಾಗ ಕ್ಲಾಸ್ ಕಲಿಸಿದೇವ್, ಮುಂದೆ ಪಟ ಪಟ ನೌಕರಿ ಆತು ಅಂತೇಳಿ ಬಡದಾಡಿ ಇವತ್ತು 3 ಕ್ಲಾಸ್ ಮಾಡ್ಲಕ್ ರೆಡಿ ಆಗಿ ನಾ. ಇವತ್ತು 2 ಮನೆತನಕ್ಕೆ ಭೇಟಿ ಕೊಡ್ತಾನ ಅವನು.
ಎರಡು ಮನೆತನ. ಒಂದು ವಿಜಯನಗರ ಸಾಮ್ರಾಜ್ಯದ ವಿರೂಪಾಕ್ಷರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಬಹುಮನಿ ಸಾಮ್ರಾಜ್ಯದ ಇವನ ಆಸ್ಥಾನಕ್ಕೆ ಭೇಟಿ ಕೊಡ್ ಮೊಹಮ್ಮದ್ ಗವಾನ್ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಮೊಹಮ್ಮದ್ ಗವಾನ್ ಆಸ್ಥಾನಕ್ಕೆ ಭೇಟಿ ಕೊಟ್ಟವ ಯಾರಂದ್ರೆ ವಿರೂಪಾಕ್ಷರಾಯ. ನೋಡಿ, ಸುಲೈಮಾನ್ ಎಲ್ಲಕ್ ಬರ್ತಾವ, ನೀವು ಸುಮ್ ಬರ್ಕೋ. ಸುಲೈಮಾನ್ ಇವನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನ ನಾವು, ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ. ಸುಮ್ಮಿಟ್ಟು ಹೇಳಿದ್ದು ಕಲಿದು ಬಿಟ್ಕಿರ ಸುಲೈಮಾನ್ ಭೇಟಿ ಕೊಟ್ಟಿಲ್ರಿ ಅಂತ. ಇಲ್ಲಾಕ್ ಬರ್ತಾನ ಸುಲೈಮಾನ್ ಎರಡು ಮನೆತನಕ್ಕೆ ಭೇಟಿ ಕೊಟ್ಟಾನ. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಉತ್ತರ ಭಾರತದಲ್ಲಿ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾನ. ರಜಪೂತರ ಅರಸ ಮಿಹಿರ ಭೋಜನ ಆಸ್ಥಾನಕ್ಕೆ, ಉತ್ತರ ಭಾರತದಲ್ಲಿ ರಜಪೂತರ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ಕೊಟ್ಟಾನ. ಬರೇ ನನ್ ಮ್ಯಾಗರೆ ಒಟ್ಟ ಅಲ್ಲ, ನನ್ ಮ್ಯಾಗ ಎಷ್ಟು ಜೀವ ಇದಿರೋದಕ್ಕೆ ಒಂದು ಸಾಕ್ಷಿ. ಮನ್ನಿ ಪ್ಲಸ್ ಕ್ಲಾಸ್ನೇ ಒಂದು ಯಾರು ಹೇಳ್ತೀರಿ? ಪಟ 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 ಒಬ್ರು ಹೇಳ್ಬಿಡ್ರಿ. ಪ್ರವಾಸಿಗರು ಭಯಪಟ್ಟ ಆಗ್ಬೇಕದು. ತಾಳಿಕೋಟೆ ರಕ್ಕಸಿಗಿ ತಂಗಡಿ ಯುದ್ಧದ ನಂತರ ಬಂದವ್ರು ಯಾರಂತ ಕ್ವಶನ್ ಕೇಳ್ಯಾನ. ತಾಳಿಕೋಟಿ ರಕ್ಕಸಿಗಿ ತಂಗಡಿ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟವರು ಸೀಸರ್ ಫೆಡ್ರಿಸ್. ಒಂದು ಇನ್ನೊಂದ್ ಏನ್ ಹೇಳ್ಯಾರಂದ್ರೆ, ಈ ವ್ಯಕ್ತಿ ಏನಂತಾನ ಗೊತ್ತಾರ, ಇವರೆಲ್ಲ ಖುಷಿ ಪಡ್ತಾರ ಅಷ್ಟು ಮಂದಿ. ಇವರೆಲ್ಲ ಇವ ಏನಂತಾನಂದ್ರೆ, ನಾನು ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ತಪ್ಪು ಮಾಡಿದೆ ಅಂತ ಹೇಳ್ತಾನೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದು ನಾನು ತಪ್ಪು ಮಾಡಿದೆ ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರ ಸೀಸರ್ ಫೆಡ್ರಿಸ್ ಅನ್ನುವಂತ ವ್ಯಕ್ತಿ. ಯಾಕಂದ್ರ 1565 ಜನವರಿ 23ರಂದು ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ಆದ್ಮೇಲೆ ಅವನನ್ನು ವೆಲ್ಕಮ್ ಮಾಡಿಕೊಳ್ಳಕ್ ಯಾರು ಇರಂಗಿಲ್ಲ. ಅವಾಗ ನನ್ನನ್ನ ವೆಲ್ಕಮ್ ಮಾಡಿಕೊಳ್ಳಲು ಯಾರು ಇರ್ಲಿಲ್ಲ. ದನ ಕರಗಳಿದ್ದು, ಆಮೇಲೆ ಹಂಪಿ ಹಾಳು ಕೊಂಪೆಯಾಗಿತ್ತು, ಕಾಡು ಪ್ರಾಣಿಗಳು ವಾಸ ಮಾಡುತ್ತಿದ್ದವು. ಇಂಥ ನಗರಕ್ಕೆ ಬಂದು ನಾನು ತಪ್ಪು ಮಾಡಿದೆ. ಆದ್ರ ಒಂದು ವಿಶೇಷ ಏನಂದ್ರ ಗಿಲಾನಿ ಸಹೋದರರು ಅಳಿಯ ರಾಮರಾಯನಿಗೆ ಮೋಸ ಮಾಡಿದ್ರು ಅಂತ ಹೇಳ್ತಾನೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸದಲ್ಲಿ ಹಾಗಾದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದವರು ಎಲ್ಲಿಯವರು ಒಂದು ಕ್ವಶನ್ ಕೇಳಿದಾಗ ಮೂಲದ ಬಗ್ಗೆ ನಾವು ನೋಡಿದಾಗ 3 ಮೂಲಗಳನ್ನ ನಾವು ನೋಡ್ತೀವಿ. ನಂಬರ್ 1, ನಂಬರ್ 2, ನಂಬರ್ 3 3 ಮೂಲಗಳು. ಒಂದನೇ ಮೂಲ ಅಂದ್ರ ತೆಲುಗು ಮೂಲ. ಎರಡನೇ ಮೂಲ ಅಂದ್ರ ಕಂಪ್ಲಿಯವರು ಅಂತ ಕೆಲವರು, ಕಂಪ್ಲಿಯವರು ಅಂತ ಹೇಳಿ. ಮೂರನೇ ಮೂಲ ಅಂದ್ರ ಕನ್ನಡದ ಮೂಲ. ಹೌದು, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾಗಿರುವಂತಹ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ ಮಾರಣ್ಣ ಮುದ್ದಣ್ಣ ಅವರು ಮೂಲತಃ ತೆಲುಗು ನಾಡಿದವರು. ಯಾಕಂದ್ರೆ ಅವ್ರ ಭಾಷೆ ಹೈಯೆಸ್ಟ್ ತೆಲುಗು ಮಾತಾಡ್ತಿದ್ರು. ಅಲ್ಲಾಸಾನಿ ಪೆದ್ದಣ್ಣ ಅನ್ನುವಂತ ಆಂಧ್ರದ ಪದ್ಯ ಪಿತಾಮ ಅಂತ ಕರೀತಾರೆ. ಆಂಧ್ರದ ಪದ್ಯ ಪಿತಾಮ ಎನಿಸಿಕೊಂಡಿರ್ತಕ್ಕಂಥ ಅಲ್ಲಾಸಾನಿ ಪೆದ್ದಣ್ಣ ಇವರ ಆಸ್ಥಾನದಲ್ಲಿ ಪ್ರಸಿದ್ಧವಾಗಿರುವಂತ ಕವಿ ಇದ್ದ. ಅವನು ಬರೆದ ಗ್ರಂಥ ಯಾವುದು? ಅಲ್ಲಾಸಾನಿ ಪೆದ್ದಣ್ಣ ಬರೆದ ಗ್ರಂಥ ಯಾವುದು? ಎಕ್ಸಲೆಂಟ್, ಮನುಚರಿತಂ. ನೋಡಿ, ಮನುಚರಿತಂ ಅನ್ನುವಂತ ಗ್ರಂಥವನ್ನು ಬರೆದವರು ಯಾರಂದ್ರೆ ಅಲ್ಲಾಸಾನಿ ಪೆದ್ದಣ್ಣ. ಅಲ್ಲಾಸಾನಿ ಪೆದ್ದಣ್ಣ ಮನುಚರಿತಂ ಎಂಬ ಗ್ರಂಥವನ್ನು ಬರೀತಾನೆ. ಹಾಗಾದ್ರೆ ತೆಲುಗು ಮೂಲದವರು ಅಂತ ಹೇಳಿದವರು ಯಾರಂದ್ರ ಡಾಕ್ಟರ್ ಎನ್ ವೆಂಕಟರಾಮಯ್ಯ. ಡಾಕ್ಟರ್ ಎನ್ ವೆಂಕಟರಾಮಯ್ಯ. ಡಾಕ್ಟರ್ ಎನ್ ವೆಂಕಟರಾಮಯ್ಯ ಆಗಿರಬಹುದು. ಕೆ.ಎ. ನೀಲಕಂಠ ಶಾಸ್ತ್ರಿ. ಮತ್ತೆ ಯಾರು? ಪ್ರೊಫೆಸರ್ ಸೂರ್ಯನಾರಾಯಣಾಚಾರ್ಯ. ಪ್ರೊಫೆಸರ್ ಸೂರ್ಯನಾರಾಯಣಾಚಾರ್ಯ, ಕೆ. ನೀಲಕಂಠ ಶಾಸ್ತ್ರಿ, ಡಾಕ್ಟರ್ ಎನ್ ವೆಂಕಟರಾಮಯ್ಯ. ಇವರೆಲ್ಲ ಏನ್ ಹೇಳ್ತಾರಂದ್ರೆ
ಇಲ್ಲ ಇವರು ಮೂಲತಃ ತೆಲುಗು ನಾಡಿದವರು, ತೆಲುಗು ಮೂಲದವರಿಂದ ಬಂದರು ಅಂತ ಹೇಳ್ತಾರೆ. ಇನ್ನ ಕಂಪಲಿ ಮೂಲದವರು ಅಂತ ಹೇಳಿದವರು ಇಬ್ನ ಬತ್ತೂತ್ ಅನ್ನುವಂತ ಇತಿಹಾಸಕಾರ. ಇಬ್ನ ಬತ್ತೂತ್ ಅನ್ನುವಂತ ವ್ಯಕ್ತಿ ಬರೆದ ಪ್ರಸಿದ್ಧವಾದ ಕೃತಿ ಯಾವುದು, ಯಾರು ಹೇಳ್ತಾರೆ? ಇಬ್ನ ಬತ್ತೂತನ ಬರೆದ ಪ್ರಸಿದ್ಧವಾದ ಕೃತಿ ಎಕ್ಸಲೆಂಟ್, ರೆಹೆಲ್ಲಾ ಅನ್ನುವಂತ ಗ್ರಂಥವನ್ನು ಬರೀತಾನೆ ನೋಡಿ, ರೆಹೆಲ್ಲಾ. ಇಬ್ನ ಬತ್ತೂತ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ? ಮೊಹಮ್ಮದ್ ಬಿನ್ ತುಘಲಕನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಇಬ್ನ ಬತ್ತೂತ್ ಮೂಲತಃ ಯಾವ ದೇಶದವನು? ಮಾರೊಕ್ಕೋ ದೇಶದವನು ನೋಡಿ. ಮಾರೊಕ್ಕೋ ದೇಶದ ಇಬ್ನ ಬತ್ತೂತ ರೆಹೆಲ್ಲಾ ಅನ್ನುವಂತ ಒಂದು ಗ್ರಂಥವನ್ನು ಬರೀತಾನೆ. ಮಾರೊಕ್ಕೋ ದೇಶದವನು. ಅವನು ಹೇಳ್ತಾನೆ ಇಲ್ಲ ಇವರು ಕಂಪಲಿಯ ಮೂಲದವರು. ಹಕ್ಕರಾಯ ಮತ್ತು ಬುಕ್ಕರಾಯ ಅವರು ಇವರು ಕಂಪಲಿ ನಾಡಿಗೆ ಸೇರಿದವರು. ಕಂಪಲಿ ಅನ್ನುವುದರ ಇವತ್ತು ಆಂಧ್ರ ಪ್ರದೇಶದ ಒಂದು ಭಾಗ ಅಂತ ಕರಿತೀವಿ. ಆ ಕಂಪಲಿ ನಾಡದವರು ಅಂತ ಹೇಳಿದ್ರೆ ಕನ್ನಡದ ಮೂಲದವರು ಅಂತ ವಾದ ಮಾಡಿದವರು ಯಾರಂದ್ರ ಪೆರಿಸ್ತಾ ಅನ್ನುವಂತ ಇತಿಹಾಸಕಾರ. ಪೆರಿಸ್ತಾ ಇತಿಹಾಸಕಾರ. ಹಾಗಾದ್ರೆ ಪೆರಿಸ್ತಾ ಅನ್ನುವಂತ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ? ಎಸ್, ವೆರಿ ಗುಡ್. ಎರಡನೇ ಇಬ್ರಾಹಿಂ ಆದಿಲ್ ಶಾ ನೋಡಿ. ಎರಡನೇ ಇಬ್ರಾಹಿಂ ಆದಿಲ್ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿಗೆ ಯಾರಂದ್ರ ಪೆರಿಸ್ತಾ ಅನ್ನುವಂತ ಇತಿಹಾಸಕಾರ ಆಗಿರಬಹುದು, ಫಾದರ್ ಹೆರಾಸ್ ಆಗಿರಬಹುದು. ಫಾದರ್ ಹೆರಾಸ್ ಆಗಿರಬಹುದು. ಬಿ ಎ ಸಾಲತೋರ್ ಆಗಿರಬಹುದು. ಬಿ ಎ ಸಾಲತೋರ್ ಆಗಿರಬಹುದು, ಅಲ್ಲ ಬಿ ಪಿ ದೇಸಾಯಿ ಆಗಿರಬಹುದು. ಬಿ ಪಿ ದೇಸಾಯಿ ಕಂಪ್ಲಿ ಅದೇ ಈಗ ಪ್ರೆಸೆಂಟ್ ಬಳ್ಳಾರಿಯಲ್ಲಿದೆ. ಪ್ರೆಸೆಂಟ್ ಬಳ್ಳಾರಿಯಲ್ಲಿದೆ. ಕಂಪ್ಲಿ ಶಾಸಕರು ಗೊತ್ತದ ನನಗೆ, ಬಟ್ ಆಗಿನ ಕಾಲದಲ್ಲಿ ಆಂಧ್ರ ಪ್ರದೇಶ, ಅದು ಆಂಧ್ರದ ಒಂದು ಭಾಗ ಆಗಿತ್ತು ಅಂತ ಕಂಪ್ಲಿ ಅನ್ನುವುದು. ಅಲ್ಲ, ಯಾವುದು ನಾವು ಸತ್ಯ ಅಂತ ತಗೊಂಡಾಗ ನಾವು ಕನ್ನಡದ ಮೂಲದವರೇ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಕನ್ನಡದವರ ಮೂಲದವರೇ ಅಂತ ನಾವು ಓದ್ತೀವಿ. ಓಕೆನಾ? ತೆಲುಗು ಮೂಲದವರು ಅಂತೇಳಿ ಡಾಕ್ಟರ್ ಎನ್ ವೆಂಕಟರಾಮಯ್ಯ, ಕೆ ನೀಲಕಂಠ ಶಾಸ್ತ್ರಿ, ಪ್ರೊಫೆಸರ್ ಸೂರ್ಯನಾರಾಯಣಾಚಾರ್ಯ ಅವರು ಹೇಳ್ತಾರೆ ತೆಲುಗು ಮೂಲದವರು ಅಂತೇಳಿ. ಕಂಪಲಿ ಮೂಲದವರು ಅಂತ ಹೇಳಿದವರು ಇಬ್ನ ಬತ್ತೂತ್ ಅನ್ನುವಂತ ಇತಿಹಾಸಕಾರ ಹೇಳಿದರೆ. ಕನ್ನಡದ ಮೂಲದವರು ಅಂತ ಹೇಳಿದವರು ಪೆರಿಸ್ತಾ ಅನ್ನುವಂತ ಇತಿಹಾಸಕಾರ, ಫಾದರ್ ಹೆರಸ್, ಬಿ ಎ ಸಾಲತೋರ, ಬಿ ಪಿ ದೇಸಾಯಿ ಅನ್ನುವಂತ ವ್ಯಕ್ತಿಗಳು. ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಇವರು ಕನ್ನಡದ ಮೂಲದವರು ಅಂತ. ಅಲ್ಲ, ಯಾರ ಚಾ ಅಪ್ಯನ ಏನ್ ಕುಡ್ಸವಲ್ಲ ಬಿಡವಲ್ಲ, ಒಂದಿನ ಒಣ ಕಾಳ ಜಲ್ಲೆ ಕುತ್ಕೊಂಡು ನಿಮ್ ಮಾಯಿ ಸುಮ್ ಕುಂದ್ರಲ್ಲಿ ಬರ್ಕೋ ಸುಮ್ಮಲ್ಲಿ ನಾನು ನೋಡಿ ಚಾ ಅಪ್ಪಿ ಅಂತ ಕರ್ಕೊಂಡೋಗಿ ಚಾ ಕುಡಿಸ್ತವಲ್ಲ ಬಿಟ್ಟವಲ್ಲ, ಒಣ ಕಾಳ ಜಲ್ಲೆ ಕುತ್ಕೊಂಡು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಈ ಒಂದು ಮನೆತನ ಅತ್ಯಂತ ವಿಜೃಂಭಣೆಯಿಂದ ಬೆಳೆದಂತ ಮನೆತನ. ನಮ್ಮ ನಾಡಿನ ಇತಿಹಾಸದಲ್ಲಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಕೊಟ್ಟಿರ್ತಕ್ಕಂಥ ಕಾಣಿಕೆ ಅಪರೂಪವಾದದ್ದು. ಅವರು ಮಾಡಿದಂತ ಸಾಧನೆಗಳು, ಅವರು ಕೊಟ್ಟಂತ ಕೊಡುಗೆ, ಅವರು ನಮ್ಮ ರಾಜ್ಯವನ್ನ ಏನು ಇಡೀ ದೇಶದಲ್ಲಿ ಒಂದು ಹೆಮ್ಮರವನ್ನಾಗಿ ನಿರ್ಮಾಣ ಮಾಡ್ತಾರೆ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು ಇತಿಹಾಸಕಾರ ಹೇಳ್ತಾರೆ, ಶ್ರೀಕೃಷ್ಣ ದೇವರಾಯ ಸಿಂಹಾಸನ ಮೇಲೆ ಕುಂತಂತ ಸಮಯದಲ್ಲಿ, ಶ್ರೀಕೃಷ್ಣ ದೇವರಾಯ ಸಿಂಹಾಸನ ಮೇಲೆ ಕುಳಿತಂತ ಸಮಯದಲ್ಲಿ ವೈರಿಗಳು ಆತನನ್ನ ನೇರವಾಗಿ ನೋಡಕ್ಕಾಗ್ಲಿಲ್ಲ. ವೈರಿಗಳು ನೇರವಾಗಿ ನೋಡಕ್ಕಾಗಲಿಲ್ಲ. ಓರೆಗಣ್ಣಿಂದ ನೋಡಕ್ ಸಾಧ್ಯ ಆಗ್ಲಿಲ್ಲ. ವೈರಿ ನೇರವಾಗಿ ನೋಡೋದಲ್ಲ, ಓರೆಗಣ್ಣಿಂದ ನೋಡಕ್ ಸಾಧ್ಯ ಆಗ್ಲಿಲ್ಲ. ಅಂತ ಒಬ್ಬ ಪ್ರಸಿದ್ಧವಾಗಿರುವಂತಹ ಹೋರಾಟಗಾರ ಅಂದ್ರ ಶ್ರೀಕೃಷ್ಣ ದೇವರಾಯ. ಡಾಕ್ಟರ್ ಈಶ್ವರಿ ಪ್ರಸಾದ್ ಅನ್ನುವಂತ ಇತಿಹಾಸಕಾರ ಹೇಳ್ತಾರೆ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಸಿಂಹಾಸನ ಮೇಲೆ ಕುಳಿತುಕೊಂಡಂತ ಸಮಯದಲ್ಲಿ ಆತನನ್ನ ನೇರವಾಗಿ ನೋಡೋದಲ್ಲ, ಓರೆಗಣ್ಣಿಂದ ನೋಡಕ್ಕಾಗ್ಲಿಲ್ಲ. ಅಂತ ಒಬ್ಬ ಪ್ರಬಲವಾಗಿರುವಂತ ಅರಸ ಯಾರು ಅಂದ್ರೆ ಅದು ಶ್ರೀಕೃಷ್ಣ ದೇವರಾಯ ಆಗಿದ್ದ ಅಂತೇಳಿ ಅವರು ತೋರಿಸ್ತಾರಂದ್ರೆ ಎಂತ ಅದ್ಭುತವಾಗಿರುವಂತ ಅರಸ ಇರಬಹುದು, ವಿಚಾರ ಮಾಡಿ. ಹಾಗಾದ್ರೆ ಇಂಥ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದೇ ಮನೆತನ ಯಾವ್ದಂದ್ರ ಅದು ಸಂಗಮ ಮನೆತನ ಅಂತ ಹೇಳಿ ಗುರುತಿಸ್ತೀವಿ. ಸಂಗಮ ಮನೆತನ. ಯಾರೋ ಎದೆ ಬಡಿತ ಜೋರಾಗಿದೇನೋ, ಸುಮ್ ಕುಂದ್ರಲ್ಲಿ, ಅಲ್ಲೇ ಎಲ್ಲ ಏನೂ ಆಗಿಲ್ಲ. ಎದೆ ಬಡಿತ ಯಾಕೆ ಜೋರ ಆಗ್ತದ? ಅದು
1336, 1485. ಗುರುಜಿ ಇಲ್ಲಿ ಒಂದು ನಾಯಿ ಬೆಕ್ಕು ಉಳ್ಳಾಡಿ ಕಳ್ಯಾಕತ್ತವಂತ, ಅದನ್ನ ಸಮಾಧಾನ ಮಾಡು, ಇಲ್ಲಾಂದ್ರ ಅಲ್ಲೊಂದು ಹೊಸ ಸಾಮ್ರಾಜ್ಯ ಸೃಷ್ಟಿ ಆಗ್ತದ. ಅದು ನಿಮ್ ಮಾಯಿ ಬರೀ ಇದೆ ಹೇಳು. ಇಲ್ಲೊಂದು ನಾಯಿ ಒಂದು ಬೆಕ್ಕೊಂದು ಬೆಕ್ಕು ನಾಯಿಗಳು ಓಡಾಡಿಸಿ ನಿನ್ನ ಟೈಮ್ ಸುಮಾರು ಮತ್ತು ನಾಯಿ ಬೆಕ್ಕು ಎರಡು ಬೆನ್ನತ್ತೇವ ಅಂದ್ರೆ ನೀ ಹೆಂಗಿರ್ಬೇಕು. ಸಂಗಮ ಮನೆತನಕ್ಕೆ ಸಂಬಂಧಪಟ್ಟಂತೆ 1336ರಿಂದ 1485ರವರೆಗೆ ಈ ಸಂಗಮ ಮನೆತನದ ಸ್ಥಾಪಕ ಯಾರು ಅಂತ ಕೇಳ್ತಾನೆ, ಹಕ್ಕರಾಯ ಮತ್ತು ಬುಕ್ಕರಾಯ. ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಅತಿ ದೀರ್ಘವಾದ ಮನೆತನ ನೋಡಿ, ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂತ ಮನೆತನ. ವಿಜಯನಗರ ಸಾಮ್ರಾಜ್ಯವನ್ನ ಅತ್ಯಂತ ದೀರ್ಘಾವಧಿಗೆ ಆಳ್ವಿಕೆ ಮಾಡಿದ ಮನೆತನ ಯಾವ್ದಂದ್ರ ಸಂಗಮ ಮನೆತನ. ಸಂಗಮ ಮನೆತನದವರು ವಿಜಯನಗರ ಸಾಮ್ರಾಜ್ಯವನ್ನ ಅತಿ ದೀರ್ಘವಾಗಿ ಆಳ್ವಿಕೆ ಮಾಡ್ತಾರೆ. ಈ ಮನೆತನದ ಆರಂಭದ ದೊರೆ ಯಾರಂದ್ರ 1ನೇ ಹರಿಹರ ನೋಡಿ, 1ನೇ ಹರಿಹರ. ಈ ಮನೆತನದ ಆರಂಭದ ದೊರೆ ಯಾರಂದ್ರ 1ನೇ ಹರಿಹರ. ಈತನ ಕಾಲಾವಧಿ 1336ರಿಂದ 1356 ನೋಡಿ, 1336ರಿಂದ 1356ರವರೆಗೆ. 1ನೇ ಹರಿಹರ ಕ್ವಶನ್ ಕೇಳಿದ್ದಾರೆ ಇದನ್ನು. 1ನೇ ಹರಿಹರ ಮೇಲೆ ಡೈರೆಕ್ಟ್ ಕ್ವಶನ್ ಆಗಿದೆ. ಈತನ ಕಾಲಾವಧಿ 1336ರಿಂದ 1356ರವರೆಗೆ. ಒಂದನೇ ಹರಿಹರನ ಕಾಲದ ಪಕ್ಕದಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ. ಯಾರು ಹೇಳ್ತಾರೆ? ಶಬಾಷ್. ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ನೋಡಿ. ಇಂಪಾರ್ಟೆಂಟ್ ಕ್ವಶನ್. ಪಕ್ಕದಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಯ್ತು. ಆ ಸಾಮ್ರಾಜ್ಯ ಯಾವ್ದಂದ್ರ ಬಹುಮನಿ ಸಾಮ್ರಾಜ್ಯ. ಬಹುಮನಿ ಸಾಮ್ರಾಜ್ಯ. ಹಿಂಗೆ ಕ್ವಶನ್ ಕೇಳೋಣ. ಬಹುಮನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂತ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಆಳ್ತಿದ್ರಂದ್ರೆ 1ನೇ ಹರಿಹರ ನೋಡಿ. 1ನೇ ಹರಿಹರ ಈತ ಸ್ಥಾಪನೆ ಮಾಡಿದ್ದ ಯಾವಾಗ ಅಂದ್ರೆ 1347 ಆಗಸ್ಟ್ ತಿಂಗಳಲ್ಲಿ. ಕೆಲವು ಬುಕ್ ಆಗಸ್ಟ್ 3 ಅಂತಿದೆ, 2 ಅಂತಿದೆ, 17 ಅಂತಿದೆ. ಬಹುಮನಿ ಸಾಮ್ರಾಜ್ಯ ಈ ಯಾರು ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನ್ ಶಾ ಅನ್ನುವಂತ ವ್ಯಕ್ತಿ ಈ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಅಲ್ಲಾವುದ್ದೀನ್ ಗಂಗು ಹಸನ್ ಬಹುಮನ್ ಶಾ. ಈ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅನ್ನುವಂತ ವ್ಯಕ್ತಿಗಳು ಈ ಒಂದು ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಆ ಸಮಯದಲ್ಲಿ ಯಾರು ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ತಿದ್ರಂದ್ರ 1ನೇ ಹರಿಹರ ಈ ಸಾಮ್ರಾಜ್ಯವನ್ನ ಆಳ್ತಿದ್ದ. ಇವರ ತಂದೆ ಹೆಸರು ಯಾರು ಅಂತಂದ್ರೆ, ಈ ಒಂದು ಸಂಗಮನ ತಂದೆ ಯಾರು? 1ನೇ ಹರಿಹರನ ತಂದೆ ಹೆಸರು ಸಂಗಮ. ತಾಯಿಯ ಮಾನಾಂಬಿಕೆಯ. ತಂದೆ ಸಂಗಮ, ತಾಯಿ ಮಾನಾಂಬಿಕೆಯ. ಅವರು ಉದರದಲ್ಲಿ ಜನಿಸಿದಂತ ಮಕ್ಕಳೇ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು. ಆ ಉದ್ದೇಶಕ್ಕಾಗಿ ಈ ಸಾಮ್ರಾಜ್ಯಕ್ಕೆ ಆರಂಭದಲ್ಲಿ ಸಂಗಮ ಅಂತ ಹೇಳಿ ಹೆಸರನ್ನ ಕೊಡಲಾಯಿತು. ಹಾಗಾದ್ರೆ ಈ ಸಂಗಮ ಮನೆತನದ 1ನೇ ಹರಿಹರನ ಬಗ್ಗೆ ಕೇಳಿದಂತ ಪ್ರಶ್ನೆ ಏನಂದ್ರ, ವೇದಗಳ ಮೇಲೆ ಭಾಷೆ ಬರೆಯಲು ಪ್ರಾರಂಭ ಮಾಡ್ತಾನೆ. ವೇದಗಳ ಮೇಲೆ ಭಾಷೆಯನ್ನು ಬರೆಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಉದ್ದೇಶಕ್ಕಾಗಿ ಈತ ಪಡೆದ ಬಿರುದು ಯಾವುದು? ವೆರಿ ಗುಡ್. ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಕರೀತಾರೆ. ವೇದ ಮಾರ್ಗ ಪ್ರತಿಷ್ಠಾಪಕ. ಯಾರನ್ನ ವೇದ ಮಾರ್ಗ ಪ್ರತಿಷ್ಠಾಪಕ ಎಂದು ಕರೆಯುತ್ತಾರಂದ್ರೆ 1ನೇ ಹರಿಹರ. 1ನೇ ಹರಿಹರನ್ನ ವೇದ ಮಾರ್ಗ ಪ್ರತಿಷ್ಠಾಪಕ ಎಂದು ಕರೆಯುತ್ತಾರೆ. ವೇದ ಮಾರ್ಗ ಪ್ರತಿಷ್ಠಾಪಕ. ಯಾರವ ನೋಡ್ಬೇಕು ಅನಿಸ್ತಿದೆ ಸರ್? ಶ್ರೀಕೃಷ್ಣ ದೇವರಾಯ. ಎಲ್ಲಿಂತಾರಲ್ಲ ಶ್ರೀಕೃಷ್ಣ ದೇವರಾಯನ? ಸುಮ್ ಕೇಳೋ ನಿನ್ನ ಪಾಠ ನೋಡಿ.
ಈತ ವೇದಗಳ ಮೇಲೆ ಭಾಷೆ ಬರ್ಸಕ್ ಪ್ರಾರಂಭ ಮಾಡ್ತಾನೆ. ಆ ವೇದಗಳ ಮೇಲೆ ಭಾಷೆ ಬರ್ಸಕ್ ಪ್ರಾರಂಭ ಮಾಡಿದ್ದರಿಂದ ಈತನಿಗೆ ಏನಂತ ಹೆಸರು ಕರೆಯಲಾಯ್ತಂದ್ರೆ ವೇದ ಮಾರ್ಗ ಪ್ರತಿಷ್ಠಾಪಕ ಅಂತ ಹೇಳಿ ಕರೀತಾರೆ. ಯಾರನ್ನ ಅಂದ್ರೆ ಈ 1ನೇ ಹರಿಹರನನ್ನ. ನೋಡಿ ಎಂತ ಆಶಯದ ಒಳಗ ನೋಡಿ, ಈ ವಿಜಯನಗರ ಸಾಮ್ರಾಜ್ಯದ ಸಂಗಮ ಮನೆತನದ ಸ್ಥಾಪಕ ಯಾರಂದ್ರೆ 1ನೇ ಹರಿಹರ. ಈತನ ತಂದೆ ಸಂಗಮ, ತಾಯಿ ಮಾನಕಾಂಬೆಯ. ಬಹುಮನಿ ಸಾಮ್ರಾಜ್ಯ ಇದೇ ಸಮಯದಲ್ಲಿ ಸ್ಥಾಪನೆ ಆಗ್ತದೆ ಪಕ್ಕದಲ್ಲಿ ಕಲಬುರಗಿಯಲ್ಲಿ ಭೀಮಾ ನದಿಯ ದಡದ ಮೇಲೆ ಅಲ್ಲ. ಸಂಗಮ ಮನೆತನದ ಈ 1ನೇ ಹರಿಹರನ ಮೇಲೆ ಕೇಳಿದಂತ ಪ್ರಶ್ನೆ ಏನಂದ್ರೆ ಹಂಪಿಗೆ ಸುತ್ತಲೂ ಸುಂದರವಾದ ಕೋಟೆ ನಿರ್ಮಾಣ ಮಾಡ್ತಾನೆ, ನೀರಾವರಿ ಸೌಲಭ್ಯವನ್ನ ಕಟ್ಟಿಸ್ತಾನೆ. ಈತ 4ನೇ ವೀರಬಲ್ಲಾಳನ ಮರಣದ ನಂತರ ಸ್ವತಂತ್ರ ಆಗ್ತಾನೆ. 4ನೇ ವೀರಬಲ್ಲಾಳದನಲ್ಲ, ಈ 4ನೇ ವೀರಬಲ್ಲಾಳ ಮರಣ ಹತ್ತಿದ ನಂತರ ಸ್ವತಂತ್ರ ಅರಸನಾಗಿ ಅಧಿಕಾರವನ್ನು ವಹಿಸಿಕೊಂಡವ ಯಾರಂದ್ರೆ 1ನೇ ಹರಿಹರ. ಓಕೆ, 1ನೇ ಹರಿಹರ ನಂತರ ಅಧಿಕಾರಕ್ಕೆ ಬಂದವನು